ಗಿಲ್ಲಿ ನಟ ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆ ಚಿತ್ರತಂಡದವರ ಜೊತೆ ಸೂಪರ್ ಆಗಿ ಆಚರಿಸಿದ್ದಾರೆ. ಹಲವಾರು ಅಭಿಮಾನಿಗಳು ಗಿಲ್ಲಿನ ಮೀಟ್ ಮಾಡಿದ್ರು. ಗಿಲ್ಲಿ ನಟನ ಮೊದಲ ಸಿನಿಮಾ ಪಳಾರ್ ಸಿನಿಮಾದ ಮುಹೂರ್ತ ಕೂಡ ಆಯಿತು. ರವಿಚಂದ್ರನ್ ಅವರು ಬಂದು ಕ್ಲಾಪ್ ಮಾಡಿ ಹೋಗ್ತಾರೆ. ನಂತರ ಸುದ್ದಿಗೋಷ್ಠಿಯಲ್ಲೂ ಸಹ ಮಾತನಾಡುತ್ತಾರೆ ಗಿಲ್ಲಿ ನಟ ಅವರು. ಜೊತೆಗೆ ಹಲವರಿಗೆ ಒಂದು ಗಿಲ್ಲಿ ನಟನನ್ನ ಮೀಟ್ ಆಗ್ಬೇಕೆಂಬ ಆಸೆ ಇತ್ತು. ಏನು ಬಂಡೆ ಮಕ್ಕಳಮ್ಮ ದೇವಸ್ಥಾನ, ಸೊ ಅಲ್ಲಿ ಏನು ಮುಹೂರ್ತ ಆಯಿತು. ಸೊ ಅಲ್ಲಿ ತುಂಬಾ ಅಭಿಮಾನಿಗಳು ಬಂದಿರ್ತಾರೆ, ಅವ್ರನ್ನ ಮಾತನಾಡಿಸಿ ಸೆಲ್ಫಿ ಫೋಟೋ ಕ್ಲಿಕ್ಕಿಸ್ಕೊಳ್ತಾರೆ. ಜೊತೆಗೆ ಸಿನಿಮಾದ ಕುರಿತು ಕೆಲವೊಂದಿಷ್ಟು ಮಾತುಗಳನ್ನು ಆಡ್ತಾರೆ. ಸಿನಿಮಾ ಕೂಡ ನಾಳಿದಿಂದ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಗಿಲ್ಲಿಗೆ ಕಾಲ್ ಮಾಡುವ ಮೂಲಕ ಕಾವ್ಯ ಅವರು ಸಹ ವಿಶಸ್ ಗಳನ್ನ ತಿಳಿಸಿದ್ದಾರೆ. ಕಾವ್ಯ ಅವರಿಗೆ ಬಹಳಷ್ಟು ಖುಷಿ ಆಯಿತು. ಗಿಲ್ಲಿ ಅವರು ಒಂದು ಹೊಸ ಸಿನಿಮಾದಲ್ಲಿ ನಡೆಸ್ತಿದ್ದಾರೆ, ಅದು ದೊಡ್ಡ ಒಂದು ಪ್ರೊಡಕ್ಷನ್ ಅಲ್ಲಿ KVN ಸಂಸ್ಥೆ ಜೊತೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೈ ಜೋಡಿಸಿರುವುದು ಬಹಳಷ್ಟು ಜನರಿಗೂ ಕೂಡ ಖುಷಿ. ಯಾಕಂದ್ರೆ ಮೊದಲ ಸಿನಿಮಾದಲ್ಲಿ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಕಾಮಿಡಿ ಮಾಡ್ತಾ ಇದ್ದವರು ಈಗ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿ ಅಲ್ಲಿ ವಿನ್ ಆಗಿ ಈಗ ಒಂದು ದೊಡ್ಡ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ. ಶರಣ್ ಮತ್ತೆ ಚಿಕ್ಕಣ್ಣ ಅವರ ರೀತಿಯ ಇದೀಗ ಗಿಲ್ಲಿ ನಟ ಕೂಡ ಒಂದು ದೊಡ್ಡ ಪರದೆಯಲ್ಲಿ ಹೀರೋ ಆಗಿ ಕಾಣಿಸ್ಕೊತಾ ಇದ್ದಾರೆ. ಇದೊಂದು ಕಂಪ್ಲೀಟ್ ಒಂದು ಹಳ್ಳಿಯ ಒಂದು ಸಿನಿಮಾವಾಗಿರುತ್ತೆ. ಹಳ್ಳಿ ವಾತಾವರಣದಲ್ಲಿ ಶೂಟಿಂಗ್ ಅನ್ನ ಮಾಡುವಂತದ್ದು. ಸೊ ತುಂಬಾನೇ ಕುತೂಹಲ ಈಗಾಗಲೇ ಜನರಿಗೆ ಇದೆ. ಮತ್ತೆ ಈಗಾಗಲೇ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದಾರೆ. ಫಿಟ್ನೆಸ್ ಮತ್ತೆ ಡ್ಯಾನ್ಸ್ ಮತ್ತೆ ಫೈಟ್ ಸೀಕ್ವೆನ್ಸ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರಂತೆ. ಇದರಲ್ಲಿ ಅಷ್ಟಾಗಿ ಏನು ಫೈಟ್ ಇರೋದಿಲ್ಲ, ಕಾಮಿಡಿ ಪ್ಲಸ್ ಡ್ರಾಮಾ ನಟನ ಎಲ್ಲವೂ ಕೂಡ ಚೆನ್ನಾಗಿ ಮೂಡಿ ಬರುತ್ತಂತೆ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ತಯಾರಿಯನ್ನ ಮಾಡ್ಕೊಂಡು ಈಗ ಸಿನಿಮಾವನ್ನು ಅನೌನ್ಸ್ ಮಾಡಿದ್ದಾರೆ. ಹೀರೋಯಿನ್ ಯಾರು ಅಂತ ಇನ್ನು ಅನೌನ್ಸ್ ಮಾಡಿಲ್ಲ. ಕಾವ್ಯವರನ್ನ ಹೀರೋಯಿನ್ ಆಗಿ ಮಾಡ್ಕೊಡಿ ಅಂತ ಹಲವರು ತಿಳಿಸ್ತಾರೆ. ಶ್ರೀಲೀಲಾ ಅವರು ಹೀರೋಯಿನ್ ಅಂತ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಮಾತುಕತೆ ಆಯಿತು. ಬಟ್ ಅವರು ಶ್ರೀಲೀಲಾ ಅವರು ಹೀರೋಯಿನ್ ಅಲ್ಲವಂತೆ, ಅವ್ರ ವಿಚಾರ ಸುಮ್ಮನೆ ಹೇಳಿದ್ದಂತೆ. ಬಟ್ ಹೀರೋಯಿನ್ ಯಾರು ಅಂತ ಇನ್ನು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಕಾವ್ಯ ಅವರು ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಎಲ್ಲರೂ ಕೂಡ ಅಂತ